ಭುವನ್ನು ಮತ್ತು ಹರ್ಷಿತಾ ಅವರು ಪರಿಚಯ ಮಾಡಿಸಿದ್ರು. ಒಂದು ಸತಿ ಸಿಗೋಣ ಸರಿಗೆ ಅಂದರೆ ತುಂಬ ಅಡ್ವೆಂಚರಸ್ ಯೋಚನೆಗಳಿಟ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ಪ್ಲ್ಯಾನ್ ಮಾಡ್ತಿರೋ ಒಂದು ಬ್ರಿಲಿಯಂಟ್ ಮಾರ್ಕೆಟಿಂಗ್ ಮೈಂಡ್ ಅವ್ರದ್ದು. ನಾನು ಬಂದೆ, ಕೂತ್ಕೊಂಡೆ, ಇವರು ಮತ್ತೆ ಮಾತಾಡ್ತಿದ್ರು, ಫೋನ್ ಇಟ್ಕೊಳ್ತಾಯಿದ್ರು. ಆಮೇಲೆ ಒಬ್ಬರು ಕಾರ್ಪೆಂಟ್ರ್ ಬಂದಿದ್ರು, ಒಂದು ಕಾರ್ಪೆಂಟ್ರ್ ಟೀಮು. ಅವರಿಗೆ ಡೆಡ್ಲೈನ್ ಆಗ್ತಾಯಿದ್ರು, ಇನ್ನು 1 ಅವರಲ್ಲಿ ಆಗಬೇಕಿದ್ದು, ಇನ್ನು 2 ಅವರಲ್ಲಿ ಆಗಬೇಕು, ಇನ್ನು 3 ಅವರಲ್ಲಿ ಆಗಬೇಕು ಅಂತ. ನಾನು ಕೇಳಿದೆ, ಸರಿ ಅಕಸ್ಮಾತ್ ಸಿನಿಮಾ ಮಾಡೋದಾದರೆ ಇವತ್ತು ಪೂಜೆ ಮಾಡಿ ನಾಳೆನೇ ಸಿನಿಮಾ ತೋರಿಸೋಂತೀರಾ ಹೇಗೆ? ಜಯಪ್ರಕಾಶ್ ಸರ್ ನಾನು ಧನ್ಯವಾದ ಹೇಳಬೇಕು. ಉದ್ಯಮ ಮಾಧ್ಯಮ ಎರಡೂ ಗೊತ್ತಿರೋರು, ಮತ್ತು ಉದ್ಯಮ ಮಾಧ್ಯಮ ಎರಡೂ ಗೊತ್ತಿರೋರದ್ದು ಸಾಕಷ್ಟು ಜನರು ಕೊರತೆ ಇದೆ ಇದು ಇಂಡಸ್ಟ್ರಿಯಲ್ಲಿ. ಅದೊಂದು ದೊಡ್ಡ ಗ್ಯಾಪನ್ನು ವಿಜಯ್ ಸರ್ ಫಿಲ್ ಮಾಡ್ತಾರೆ ಅಂತ ನಾನು ನಿನ್ನೆ ಅನಿಸ್ಬಿಡ್ತು. ಯಾಕಂದರೆ ಒಂದು ಸಿನಿಮಾ ಬರೀ ನಾವಷ್ಟೇ ನೋಡೋದಕ್ಕೆ ಮಾಡೋಕ್ಕಾಗಲ್ಲ, ಇಡೀ ಪ್ರಪಂಚಕ್ಕೆ ಅದನ್ನು ಹಂಚೋದಕ್ಕೆ ಒಂದು ಬೇರೆ ಥರದೊಂದು ಸ್ಟ್ರಾಟಜಿ ಬೇಕಾಗುತ್ತೆ. ಅದೆಲ್ಲ ತುಂಬ ವಿಶೇಷವಾಗಿದೆ ವಿಜಯ್ ಸರಲ್ಲಿ. ಅವರಿಗೊಂದು ರಾಯಲ್ ಸೆಲ್ಯೂಟ್ ಈ ಕನ್ನಡ ಉದ್ಯಮದ ಪರವಾಗಿ. ಇನ್ನು ನನಗೆ ಭುವನ್ ಈಗ ಏನಾರ ಮೈ ಕೊಟ್ಬಿಟ್ರೆ ಬೆಳಕಿಸ್ಬಿಡ್ತಾನೆ. ದೇಶ ವಿದೇಶ ತುಂಬ ಸುತ್ತಾಡಿದ್ದಾನೆ. ನಾನು ನಟರಲ್ಲಿ ನಾರ್ಮಲಿ ಒಂದು ಸೆನ್ಸನ್ನು ಹುಡುಕ್ತಾ ಇರ್ತೇನೆ. ಒಂದು 5 ನಿಮಿಷ ತಡ್ಕೊಬೋದಾ, ಇನ್ನು 10 ನಿಮಿಷ ತಡ್ಕೊಬೋದಾ, ಎಷ್ಟೊತ್ತು ಮಾತಾಡ್ತಾರೆ, ಏನು ಕತೆ ಅಂತೆಲ್ಲ ಸುಮ್ಮನೆ ಕೇಳಿಸ್ಕೊಳ್ಳೋದು ನನ್ನ ಅಭ್ಯಾಸ. ಶುರು ಮಾಡೋದ ಅಂದರೆ ಮುಗಿಸೋದೇ ಇಲ್ಲ, ಬಟ್ ಎಲ್ಲ ಪ್ರತಿ ವಿಷಯದಲ್ಲೂ ಏನೋ ಒಂದು ಇಟ್ಟಿರ್ತಾರೆ. ನನಗೆ ಇವನು ಹೇಳಿದ್ದು ಒಂದು ಇನ್ಸಿಡೆಂಟು ತುಂಬ ಇಷ್ಟ ಆಯಿತು. ಯಾರೋ ಒಬ್ಬ ಫ್ರೆಂಡು ಅಮೇರಿಕಾದಲ್ಲಿ ಒಂದು ಕಪ್ಪೆದೇನೋ ಪಲ್ಯ ತಿನ್ನಿಸಿದ್ನು. 1 ನಿಮಿಷಕ್ಕೆ ಕಪ್ಪೆ ಆಗ್ಬಿಟ್ಟಿದೆ ಅಂತ. ಇಂಥವು ಏನೇನು ಮಾಡಿದೆಯಾ ಹೇಳು ಅಂತ ಹೇಳಿದೆ. ನಿನ್ನೆವರೆಗೆ ಹೇಳಿದೆ, ನಾನೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಸೊ ಒಬ್ಬ ಸೆನ್ಸಿಬಲ್ ನಟನಾಗಿ ಮತ್ತು ಹೃದಯದಿಂದ ನಟನೆನ ಕಲ್ತಿದ್ದಾನೆ. ಅಲ್ಲಿ ಇಲ್ಲಿ ಅಲ್ದಾಡಿ ಹೊರದೇಶದಲ್ಲಿ ಒಬ್ಬ ಮಹಾನ್ ನಟರದೊಂದು ಇನ್ಸಿಡೆಂಟ್ ಹೇಳ್ತಾರೆ ಅವ್ನ ಬಾಯಲ್ಲಿ ಕೇಳಿ. ಸೊ ಒಂದು ಆ್ಯಂಬಿಷನ್, ದೂರದ ನಡಿಗೆ ನಡೀತಿರ್ತೀನಿ, ನಟನೆ ಅಂದರೆ ಅದ್ರ ಬೆನ್ನು ಹತ್ತೀನಿ ಅನ್ನೋದು ತುಂಬ ಟೇಬಲ್ ಪುಟ್ಟಿಯೆಲ್ಲ ಮಾತಾಡಿದ್ದಾನೆ. ಹಂಗಾಗಿ ಹೋಗಿ ಈ ಹಲೋ 1 2 3 ಇವತ್ತು ಇವನ ಸಹೃದಯತೆ, ಹರ್ಷಿತಾ ಅವರ ಸಹೃದಯತೆ ಮತ್ತು ವಿಜಯ್ ದಂಪತಿಗಳ ಒಂದು ಗುಡ್ ಹಾರ್ಟೆಡ್ನೆಸ್ಸಿಗೆ ಶುರುವಾಗಿದೆ. ಸಕಲರಿಗೂ ಮತ್ತೊಮ್ಮೆ ಧನ್ಯವಾದ. ಮತ್ತೊಮ್ಮೆ ಕೇಳ್ತೀನಿ, ಕ್ಷಮಿಸಿ, ತುಂಬ ತಡವಾಯಿತು ಮಳೆ ಮತ್ತು ಟ್ರಾಫಿಕ್ ಜಾಮ್ನಿಂದ. ಹಾಗೆ ಸ್ಪೆಂಟ ಅವರಿಗೆ ಸ್ವಾಗತ. ಅವರು ಕನ್ನಡತಿ ಅಲ್ಲ, ಬಟ್ ಕನ್ನಡ ಪ್ರೀತಿಗೆ ನಿನ್ನೆ ಪುಣೆಯಿಂದ ಇಲ್ಲಿಗೆ ಪಯಣಿಸಿದ್ದಾರೆ. ಹಾಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಬೇಕಾಗಿರೋದು ಮಗುಗೆ. ಭುವನ್ ಮತ್ತು ಭುವನ್ ದಂಪತಿಗಳು ಈ ಸಿನಿಮಾನ ಮಾತಾಡೋದಕ್ಕೆ ಬಂದಾಗ ಮಗು ಜೊತೆಗಿತ್ತು. ಒಂದು ಮಗು ಇದ್ದಾಗ ನಾವು ನಾರ್ಮಲಿ ಈ ಸಿನಿಮಾದವ್ರ ಥರ ಆಡಲ್ಲ, ಅಥವಾ ಬಿಸ್ನೆಸ್ ಮ್ಯಾನ್ಗಳ ಥರ ಆಡೋದಿಲ್ಲ. ಆ ಮಗು ನಮ್ಮೆಲ್ಲ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ತದೆ. ಅಂದರೆ ಯಾರ್ಯಾರು ಮಕ್ಕಳಿದಾವೆ ಗೊತ್ತಿಲ್ಲ, ಸುಮಾರು ಜನಕ್ಕೆ ಇದ್ದಾವೆ, ಸುಮಾರು ಜನಕ್ಕೆ ಇಲ್ಲ ಅನಿಸುತ್ತೆ. ಬಟ್ ಒಂದು ಮಗುವಿನ ಪವರ್ ಅದು ತುಂಬ ವಿಶೇಷವಾಗಿರ್ತದೆ. ಅದು ಏನೋ ಮಾಡಿಸುತ್ತೆ ನಮ್ಮ ಕೈಲಿ. ಒಂದು ಅಟ್ಲೀಸ್ಟ್ ನಮ್ಮೆಲ್ಲದನ್ನು ಮರೆತು ಈ ಕಾಂಪಿಟೇಷನ್ನು, ನಾನು ಗೆಲ್ಲಬೇಕು, ಸೋಲ್ಬೇಕು, ಇವೆಲ್ಲ ಗಾಂಚಲಿ ಬಿಟ್ಬಿಟ್ಟು ಒಂದು ಮಗು ಇದ್ದಾಗ ಅದರಲ್ಲೊಂದು ದೇವರನ್ನ ನೋಡ್ತೀವಿ ನಾವು. ಡೇ 1 ಇಲ್ಲಿವರೆಗೆ, ಅಂದರೆ ನಾನು ಹೆಚ್ಚು ದಿವಸ ಏನು ಮಾತಾಡಿಲ್ಲ ಇದ್ರ ಬಗ್ಗೆ, ಒಂದು 10 ದಿವಸ ಆ ಮಗುನೇ ಈ ಚಿತ್ರದ ನಿರ್ದೇಶಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಮಗುವಿಗೆ ಒಂದು ನಮಸ್ಕಾರ. ಒಬ್ಬ ಗೊಂಬೆ ಥರ ಇದೆ ಅದು. ಅವಳು ಇವತ್ತು ನಮ್ಮ ಕ್ಲ್ಯಾಪ್ ಮಾಡಿದ್ದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓವರ್ ಟು